ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಭಾರತ ಚೀನಾ ಗಡಿ ಸಂಕಟದ ಬಗ್ಗೆ ಮೋದಿ ಸರ್ಕಾರ ನಿರ್ಮಿಸಿರುವ ಅಧಿಕೃತ ಕಥನದೊಳಗೆ ಗಂಭೀರ ಲೋಪಗಳಿದೆ ಅನ್ನೋದು ಈಗ ಹೊಸದೇನಲ್ಲ. ಆದರೆ ಈ ಲೋಪಗಳನ್ನು ನೇರವಾಗಿ ದಾಖಲೆಗಳ ಜೊತೆಗೆ ಅನುಭವದ ಆಧಾರದಲ್ಲಿ ಬಹಿರಂಗಪಡಿಸುವಂಥ ಶಕ್ತಿ ಹೊಂದಿರುವಂಥ ದಾಖಲೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರ ಆತ್ಮಕಥೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಇನ್ನೂ ಸಹ ಇದು ಪ್ರಕಟ ಆಗಿಲ್ಲ. ರಕ್ಷಣಾ ಸಚಿವಾಲಯ ಪರಿಶೀಲನೆ ಅನ್ನೋ ಹೆಸರಲ್ಲಿ ವರ್ಷಗಟ್ಟಲೆ ಅನುಮತಿಯನ್ನು ತಡೆದಿರೋದು, ಸರ್ಕಾರ ಸತ್ಯಕ್ಕಿಂತ ತನ್ನ ರಾಜಕೀಯ ಕಥನವನ್ನು ಉಳಿಸ್ಕೊಳ್ಳೋಕೆ ಹೆಚ್ಚು ಆಸಕ್ತಿ ಹೊಂದಿದೆ ಅನ್ನೋ ಅನುಮಾನಗಳನ್ನು ಗಟ್ಟಿಗೊಳಿಸುತ್ತೆ. 2020ರ ಗಲ್ವಾನ್ ಘರ್ಷಣೆ ಮತ್ತು ನಂತರದ ಲಡಾಖ್ ಸಂಕಟ ಭಾರತದ ಭದ್ರತಾ ಇತಿಹಾಸದಲ್ಲಿ ನಿರ್ಣಾಯಕ ತಿರುವಾಗಿತ್ತು. 1962ರ ನಂತರ ಮೊದಲ ಬಾರಿಗೆ ಸೈನಿಕರು ಗಡಿಯಲ್ಲೇ ಪ್ರಾಣ ಕಳ್ಕೊಳ್ತಾರೆ. ಈ ಘಟನೆ ದೇಶದ ಒಳಗಾಗಲಿ ಹೊರಗಾಗಲಿ ಗಂಭೀರ ಪ್ರಶ್ನೆಗಳನ್ನು ಎತ್ತಿತ್ತು. ಚೀನಾ ನುಗ್ಗಿತ, ಭೂಭಾಗ ಕಳೆದುಕೊಂಡವ, ಸರ್ಕಾರ ಏನು ಕ್ರಮ ಕೈಗೊಂಡಿತು? ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಮೋದಿ ಸರ್ಕಾರ ಮೌನ, ಗೊಂದಲಕಾರಿ ಹೇಳಿಕೆ ಮತ್ತು ನರೇಟಿವ್ ನಿಯಂತ್ರಣದ ಮಾರ್ಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ನರವಣೆಯವರ ಆತ್ಮಕಥೆ ಕ್ಯಾರವನ್ ಲೇಖನದ ಮೂಲಕ ನಮಗೆ ದೊರಕಿರುವಂತಹ ಭಾಗಗಳು ಈ ಅಧಿಕೃತ ಮೌನವನ್ನು ನುಚ್ಚು ನೂರಾಗಿಸುತ್ತೆ. ಗಡಿ ಸಂಕಟದ ಅತ್ಯಂತ ಅಪಾಯಕಾರಿ ಕ್ಷಣಗಳಲ್ಲಿ ಸೇನಾ ಮುಖ್ಯಸ್ಥರು ರಾಜಕೀಯ ನಾಯಕತ್ವದಿಂದ ಸ್ಪಷ್ಟ ಆದೇಶಗಳಿಗಾಗಿ ಕಾಯಬೇಕಾಯಿತು ಅನ್ನೋದು ಆತ್ಮಕಥೆಯ ಪ್ರಮುಖ ಸಾರ. ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗದೆ ಗಡಿಯಲ್ಲಿ ಸೈನಿಕರು ಅಪಾಯ ಎದುರಿಸ್ತಾ ಇದ್ದಂಥ ಸ್ಥಿತಿ ಬಲಿಷ್ಠ ನಾಯಕತ್ವ ಅನ್ನೋ ಸರ್ಕಾರದ ಇಮೇಜ್ಗೆ ತೀವ್ರವಾಗಿ ವಿರುದ್ಧವಾಗಿತ್ತು. ಇದಕ್ಕಿಂತನೂ ಗಂಭೀರ ಆದದ್ದು ನಂತರ ನಡೆದಂಥ ಸಂಪರ್ಕ ಕಡಿತಗೊಳಿಸುವಂಥ ಪ್ರಕ್ರಿಯೆ. ಸರ್ಕಾರ ಇದನ್ನು ರಾಜತಾಂತ್ರಿಕ ಯಶಸ್ಸಾಗಿ ಬಿಂಬಿಸಿದ್ರೂ ಸಹ ನರವಣೆಯವರ ವಿವರಗಳು ಅದು ಹಿಂದಿನ ಸ್ಥಿತಿಗೆ ಮರಳುವಿಕೆ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಬಫರ್ ಝೋನ್ಗಳ ಹೆಸರಲ್ಲಿ ಭಾರತೀಯ ಸೇನೆಗೆ ಹಿಂದಿನಂತೆ ಪೆಟ್ರೋಲಿಂಗ್ ಮಾಡುವಂಥ ಹಕ್ಕುಗಳನ್ನು ಮಿತಿಗೊಳಿಸಲಾಗಿದೆ. ಅಂದರೆ ಚೀನಾದ ಅತಿಕ್ರಮಿಸುವಿಕೆಯನ್ನು ತಡೆಯೋ ಬದಲು ಅದನ್ನು ಹೊಸ ವಾಸ್ತವವಾಗಿ ಮೌನವಾಗಿ ಒಪ್ಪಿಕೊಂಡಂತಾಗಿದೆ. ಈ ಸತ್ಯಗಳು ಸಾರ್ವಜನಿಕ ಚರ್ಚೆಗೆ ಬರಬಾರದು ಎಂಬುದೇ ಪುಸ್ತಕ ಪ್ರಕಟಣೆಗೆ ಅಡ್ಡಿಯಾಗಿರುವ ಪ್ರಮುಖ ಕಾರಣ ಅಂತ ಅನುಮಾನಿಸೋದು ಅಸಹಜ ಅಲ್ಲ. ಸರ್ಕಾರಕ್ಕೆ ಅನುಕೂಲಕರವಾಗಿರುವಂತಹ ಅನೇಕ ಸೇನಾ ಮತ್ತು ರಾಜಕೀಯ ವ್ಯಕ್ತಿಗಳ ಆತ್ಮಕಥೆಗಳು ಸುಲಭವಾಗಿ ಪ್ರಕಟ ಆಗಿರುವಾಗ ನರವಣೆಯವರ ಪುಸ್ತಕ ಮಾತ್ರ ವರ್ಷಗಟ್ಟಲೆ ಪರಿಶೀಲನೆಯಲ್ಲಿ ಇರೋದು ರಾಜಕೀಯ ಆಯ್ಕೆ ಅನ್ನೋದನ್ನು ಸೂಚಿಸುತ್ತೆ. ಇದೇ ರಾಜಕೀಯ ಆಯ್ಕೆಯ ಮತ್ತೊಂದು ಮುಖವನ್ನು ನಾವು ಸಂಸತ್ತಲ್ಲಿ ನೋಡಿದ್ದೇವೆ. ರಾಹುಲ್ ಗಾಂಧಿಯವರು ಗಡಿ ವಿಷಯದಲ್ಲಿ, ವಿಶೇಷವಾಗಿ ಚೀನಾದ ಆಕ್ರಮಿಸುವಿಕೆ ಮತ್ತು ಸರ್ಕಾರದ ವಿರುದ್ಧ ಇರುವಂತಹ ಹೇಳಿಕೆಗಳನ್ನು ಪ್ರಸ್ತಾಪಿಸೋಕೆ ಯತ್ನಿಸಿದಾಗ ಆಡಳಿತ ಪಕ್ಷದ ಸದಸ್ಯರು ಒಟ್ಟಾಗಿ ಮುಗಿಬಿದ್ದು ಚರ್ಚೆಯನ್ನು ಅಸ್ತವ್ಯಸ್ತಗೊಳಿಸಿದ್ರು. ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಪ್ರಶ್ನೆ ಕೇಳೋ ಧ್ವನಿಯನ್ನು ಮೌನಗೊಳಿಸೋದು, ಇದೇ ಈ ಸರ್ಕಾರದ ಸಂಸತ್ತಿನ ತಂತ್ರ. ಸಂಸತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಪ್ರಶ್ನಿಸುವ, ಜವಾಬ್ದಾರಿ ಕೇಳುವ ಅತ್ಯುನ್ನತ ವೇದಿಕೆ. ಆದರೆ ಚೀನಾದ ಗಡಿ ವಿಷಯ ಬಂದಾಗ ಆ ವೇದಿಕೆಯನ್ನು ವ್ಯರ್ಥ ಮಾಡಲಾಗಿದೆ. ರಾಹುಲ್ ಗಾಂಧಿಯವರ ಮೇಲೆ ನಡೆದಂಥ ದಾಳಿ ವ್ಯಕ್ತಿಗತ ವಿಷಯ ಅಲ್ಲ, ಅದು ಒಂದು ವಿಚಾರವನ್ನ, ಗಡಿ ಸಂಕಟದ ಸತ್ಯವನ್ನ ಸಂಸತ್ತಿನ ದಾಖಲೆಗಳಲ್ಲಿ ಪ್ರವೇಶಿಸದಂತೆ ತಡೆಯುವಂಥ ಸಂಘಟಿತ ಪ್ರಯತ್ನದ ಭಾಗ. ನರವಣೆಯವರ ಆತ್ಮಕಥೆ ಪ್ರಕಟ ಆಗದೇ ಇರೋದು ಮತ್ತು ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಮರೆ ಮಾಡೋದು, ಈ ಎರಡೂ ಸಹ ಒಂದೇ ರಾಜಕೀಯ ಮನೋಭಾವದ ಫಲ. ಸರ್ಕಾರಕ್ಕೆ ಭಯ ಆಗಿರೋದು ರಾಷ್ಟ್ರೀಯ ಭದ್ರತೆಯಲ್ಲ, ಭಯವಾಗಿರೋದು ತನ್ನ ಹೇಳಿಕೆಗಳು, ತನ್ನ ನಿರ್ಧಾರಗಳು ಮತ್ತು ತನ್ನ ಮೌನ ಈ ದಾಖಲೆಗಳ ಬೆಳಕಲ್ಲಿ ಬಯಲಾಗುವ ಸಾಧ್ಯತೆ ಇದೆ ಅಂತ. ಪ್ರಜಾಸತ್ತಾತ್ಮಕ ದೇಶದಲ್ಲಿ ಸೇನಾ ಮುಖ್ಯಸ್ಥನಂತಹ ವ್ಯಕ್ತಿಯ ಅನುಭವಗಳು ಸಾರ್ವಜನಿಕ ಚರ್ಚೆಗೆ ಬರಬೇಕೇ ಹೊರತು ಗುಪ್ತ ಕಡತಗಳಲ್ಲಿ ಹೂತ್ ಹಾಕಬಾರ್ದು. ರಾಷ್ಟ್ರೀಯ ಭದ್ರತೆ ಅನ್ನೋ ಪದವನ್ನು ಬಳಸಿಕೊಂಡು ರಾಜಕೀಯ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದು ಅಪಾಯಕಾರಿ ಪರಂಪರೆಯನ್ನು ಸ್ಥಾಪಿಸುತ್ತೆ. ನರವಣೆಯವರ ಆತ್ಮಕಥೆ ಭದ್ರತೆಯನ್ನು ದುರ್ಬಲಗೊಳಿಸೋದಿಲ್ಲ, ಅದು ಸರ್ಕಾರದ ನಿರ್ಧಾರ ಪ್ರಕ್ರಿಯೆಯ ದುರ್ಬಲತೆಯನ್ನು ತೋರಿಸುತ್ತೆ. ಮೋದಿಯವರ ಆಡಳಿತ ಪಾಕಿಸ್ತಾನದ ವಿಚಾರದಲ್ಲಿ ತೋರಿಸಿದ ಆಕ್ರಮಣಶೀಲ ಭಾಷೆಯನ್ನ ಚೀನಾದ ವಿಚಾರದಲ್ಲಿ ಬಳಸೇ ಇಲ್ಲ. ಬದಲಿಗೆ ಮೌನ, ಅಸ್ಪಷ್ಟತೆ ಮತ್ತು ಮಾಹಿತಿ ನಿಯಂತ್ರಣ ಇವೇ ಪ್ರಮುಖ ಆಯುಧಗಳಾದವು. ಈ ಹಿನ್ನೆಲೆಯಲ್ಲಿ ನರವಣೆಯವರ ಪುಸ್ತಕವನ್ನು ತಡೆಹಿಡಿಯೋದು ಮತ್ತು ಸಂಸತ್ತಿನಲ್ಲಿ ಚರ್ಚೆಗಳನ್ನು ಕುಗ್ಗಿಸೋದು ಸರ್ಕಾರದ ಆತ್ಮವಿಶ್ವಾಸದ ಕೊರತೆಯನ್ನು ಬಹಿರಂಗಪಡಿಸುತ್ತೆ. ಕೊನೆಯ ಪ್ರಶ್ನೆ, ಗಡಿಯಲ್ಲೇ ಭೂಭಾಗ ಕಳೆದುಕೊಂಡಿರಬಹುದು ಅನ್ನೋ ಸತ್ಯ ಹೆಚ್ಚು ಅಪಾಯಕಾರಿನಾ ಅಥವಾ ಆ ಸತ್ಯವನ್ನು ಜನರಿಂದ ಮರೆಮಾಡುವ ರಾಜಕಾರಣ ಹೆಚ್ಚು ಅಪಾಯಕಾರಿನಾ? ನರವಣೆಯವರ ಆತ್ಮಕಥೆ ಪ್ರಕಟ ಆಗಬೇಕು. ಇದು ಕೇವಲ ಸಾಹಿತ್ಯದ ಪ್ರಶ್ನೆಯಲ್ಲ, ಇದು ಪ್ರಜಾಸತ್ತಾತ್ಮಕ ಜವಾಬ್ದಾರಿ ಪ್ರಶ್ನೆ. ಅದನ್ನ ತಡೆಯುವ ಪ್ರತಿಯೊಂದು ಪ್ರಯತ್ನನೂ ಸರ್ಕಾರ ಸತ್ಯಕ್ಕಿಂತ ತನ್ನ ಕಥನವನ್ನ ರಕ್ಷಿಸೋಕೆ ಹೆಚ್ಚು ಆಸಕ್ತಿ ಹೊಂದಿದೆ ಅನ್ನೋದನ್ನೇ ದೃಢಪಡಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.